ಅಬ್ಬರಿಸಿ ಬೊಬ್ಬಿರಿತಾ ಇದೆ ಪೂರ್ವ ಮುಂಗಾರು. 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಭಾರೀ ಕಟ್ಟೆಚ್ಚರ. ರಾಜಧಾನಿಯಲ್ಲಿ ತಗ್ಗುತ್ತಿಲ್ಲ ನೀರಿನ ಪ್ರಮಾಣ. ವರುಣಾರ್ಭಟ. ಈಗ ಸುರಿತಾ ಇರುವಂತಹ ಮಹಾ ಮಳೆ ಹೊಡೆತಕ್ಕೆ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಇಡೀ ನಗರವೇ ಜಲಮಯವಾಗಿದೆ. ಜನ ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ನಗರದ ಚಿತ್ರಣವೇ ಬದಲಾಗ್ತಾ ಇದೆ. ಪ್ರತಿದಿನವೂ ಕೂಡ ಬಿಟ್ಟು ಬಿಡದಂಗೆ ಸುರಿತಾ ಇರುವಂತಹ ಮಳೆ ಹೇಳತೀರದ್ದಾಗಿದೆ. ಬೀದಿಗೆ ಬಿದ್ದಂತವರ ಗೋಳು ನೆನೆ ಬೆಳಿಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ರಾತ್ರಿಯಿಂದಾನೇ ಜಾಗರಣೆ ಶುರು ಆಗ್ಬಿಟ್ಟಿದಾಗ್ಲೇ ಅನೇಕ ಮನೆಗಳಿಗೆ ನೀರು ನುಗ್ಗಿ ಮನೆ ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನ. ನೋಡಿ, ಈಗ ಮಳೆ ಹೊಡೆತಕ್ಕೆ ಈ BMTC ಬಸ್ಗಳು ಕೂಡ ಕೆಟ್ಟು ನಿಲ್ತಾ ಇದ್ದಾವೆ. ಎಲ್ಲೆಂದ್ರಲ್ಲಿ ಈವರೆಗೆ 250ಕ್ಕೂ ಹೆಚ್ಚು ರೂಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ BMTC ಇಂದ. ಈಗ ಬಸ್ಗಳು ಸಿಗದೇನೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 250 ಅದಕ್ಕಿಂತ ಹೆಚ್ಚು ರೂಟ್ಸ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಂದ್ರೆ ಆ ಭಾಗಕ್ಕೆ ಬಸ್ಗಳೇ ಇಲ್ಲ. ಕಾರಣ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ BMTC ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಂತ್ಕೊಳ್ತಾ ಇದೆ. ಯಾಕಂದ್ರೆ ಆ ಪ್ರಮಾಣದ ನೀರು ರಸ್ತೆಯಲ್ಲಿನೇ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಅದೇ ನೀರಲ್ಲಿ ಸಾಗಬೇಕಾದಂತಹ ಪರಿಸ್ಥಿತಿ. ಸೊ ಈ ಒಂದು ಸಂದರ್ಭದಲ್ಲಿ ಬಸ್ಸನ್ನ ಆ ನೀರಲ್ಲಿ ತೆಗೆದುಕೊಂಡಾಗ ಇಂಜಿನ್ನಲ್ಲೋ ಮತ್ತೊಂದು ಕಡೆನೋ ನೀರು ಹೋಗಿ ಬಸ್ಗಳು ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಸಂಜೆ ಮನೆಗೆ ವಾಪಸ್ ಹೋಗುವವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಆಗ್ತಾನೆ ಇದೆ. BMTC ಬಸ್ ಒಂದರಲ್ಲಿ ನುಗ್ಗಿ ಬರ್ತಾ ಇರುವಂತಹ ಆ ಡೋರ್ನಲ್ಲಿ ನುಗ್ಗಿ ಬರ್ತಾ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ ನಾವು. ಜಸ್ಟ್ ಎಕ್ಸಾಂಪಲ್ ಇದು. ಒಂದು ಬಸ್ಸಿನ ದೃಶ್ಯವನ್ನು ತೋರಿಸ್ತಾ ಇದ್ವಿ ನಿಮಗೆ. ಈ ರೀತಿಯಾಗಿ ಅನೇಕ ಬಸ್ಗಳ ತುಂಬೆಲ್ಲ ನೀರು ನಿಂತ್ಕೊಂಡಿದೆ ಆಲ್ರೆಡಿ. ಸೊ ಈ ಪ್ರಮಾಣದಲ್ಲಿ ನೀರು ಬಂದಾಗ ವೆಹಿಕಲ್ಗಳು ಸಾಮಾನ್ಯವಾಗಿ ಕೆಟ್ಟು ಹೋಗೋದು ಸಹಜ. ಅದೇ ಪರಿಸ್ಥಿತಿ BMTCಗೆ ಆಗಿರೋದು. ಈ ಕಾರಣದಿಂದ ಬಸ್ಗಳು ಕೆಟ್ಟು ಹೋಗಿರೋ ಹಿನ್ನೆಲೆಯಲ್ಲಿ 250ಕ್ಕಿಂತ ಹೆಚ್ಚು ಕಡೆಗಳಿಗೆ ಆ ರೂಟ್ಗಳಿಗೆ ಬಸ್ಗಳನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ. ಆ ರೀತಿಯಾಗಿ ಕೆಲವೊಂದಿಷ್ಟು ದಿನದ ಹಿಂದೆ ಕೂಡ ನೋಡಿದ್ವಿ ನಾವು. BMTC ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದ್ವು. ಅದರ ಸರಿಯಾಗಿ ವ್ಯವಸ್ಥೆಯನ್ನ ಮಾಡದೇ ಇರುವಂತಹ ಕಾರಣಕ್ಕಾಗಿ ಈಗ ಮಳೆ ಪ್ರಮಾಣ ಹೆಚ್ಚಾಗಿರುವಂತಹ ಮತ್ತೊಂದು ಕಾರಣಕ್ಕಾಗಿ ಅದೇ ತರನಾಗಿ ಬಸ್ಗಳು ಮತ್ತೆ ಕೆಟ್ಟು ನಿಲ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ ಬೆಂಗಳೂರಲ್ಲಿ. ಮಳೆ ಆರ್ಭಟ ಅಟ್ ಪ್ರೆಸೆಂಟ್ ಈಗಲೂ ಕೂಡ ನಿಂತಿಲ್ಲ. ಈಗಲೂ ಕೂಡ ಸುರಿತಾನೆ ಇದೆ ಬೆಂಗಳೂರಿನಾದ್ಯಂತ. ಅಂದ್ರೆ ಆ ಏರಿಯಾ ಈ ಏರಿಯಾ ಅಂತಿಲ್ಲ, ಎಲ್ಲ ಕಡೆನೂ ಮಳೆ ಧೋ ಅಂತ ಸುರಿತಾನೆ ಇದೆ. ಇದರ ಜೊತೆಗೆ ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕೆ ಏನಿದೆ, ಇನ್ನು 3 ರಿಂದ 4 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಇರುತ್ತೆ ಅನ್ನುವಂಥದ್ದು. ಸೊ ಆ ಒಂದು ಮಳೆ ಪ್ರಮಾಣವನ್ನ ನಮ್ಮ ಬೆಂಗಳೂರು ಯಾವ ರೀತಿಯಾಗಿ ತಡೆದುಕೊಳ್ಳುತ್ತೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂದ್ರೆ 2 ದಿನ ಸುರಿದಂತಹ ಮಳೆಗೇನೆ ಮೊನ್ನೆ ರಾತ್ರಿ ಮತ್ತು ನಿನ್ನೆ ಬೆಳಗ್ಗೆಯಿಂದ ಸುರಿದಂತಹ ಮಳೆ ಮತ್ತು ಈಗ ಸುರಿತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಆಗಿದೆ. ಎಷ್ಟು ಜನ ಮನೆ ಬಿಟ್ಟು ಹೋಗಿದ್ದಾರೆ, ಯಾವ ಏರಿಯಾಗಳಿಗೆ ಕನೆಕ್ಷನ್ನೇ ಕಟ್ಟಾಗಿ ಹೋಗ್ಬಿಟ್ಟಿದೆ, ಯಾವ ರೋಡ್ಗಳಲ್ಲಿ ಓಡಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ, ಯಾವ ಲೇಔಟ್ಗಳು ಮುಳುಗಡೆ ಆಗಿದೆ, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನೂ 3-4 ದಿನ ಈ ರೀತಿಯಾಗಿ ಮಳೆ ಮುಂದುವರೆದ್ರೆ ಏನು ಹಣೆ ಬರಹ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ಮತ್ತು ಕಾರ್ತಿಕ್. ಇಬ್ರು ಕೂಡ ಲೈವ್ ನಲ್ಲಿದ್ದಾರೆ. ಹಂಸ, ಮೊನ್ನೆ ನೈಟ್ ಇಂದ ಸುರಿತಾ ಇರುವಂತಹ ಮಳೆಯ ನಂತರದಲ್ಲಿ ಆಗಿರುವಂತಹ ಒಂದಿಷ್ಟು ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದ್ವಿ ಅಟ್ ಪ್ರೆಸೆಂಟ್ ಕೂಡ. ಇದ್ರ ಜೊತೆಗೆ ಈಗಲೂ ಕೂಡ ಮಳೆ ಬರ್ತಾ ಇದೆ. ನೀವಿರುವಂತಹ ಭಾಗದಲ್ಲಿ ಎಂತಹ ಪರಿಸ್ಥಿತಿ ಇದೆ? ಅರುಣ್, ಖಂಡಿತವಾಗಿಯೂ ಇನ್ನೂ ಕೂಡ 3-4 ದಿನಗಳ ಕಾಲ ಮಳೆಯ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಒಂದು ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದೆ. ಹೀಗಾಗಿಯೇ ಒಂದು ಜನರು ಮನೆಯಿಂದ ಹೊರಬರುವಂತಹ ಮುಂಚೆ ಮಳೆ ಬಗ್ಗೆ ಯೋಚನೆ ಮಾಡಿ ಬರಬೇಕಾಗಿದೆ. ಸದ್ಯಕ್ಕೆ ನಾನೀಗ ಟೌನ್ ಹಾಲ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೋಡ್ತಿರಬಹುದು, ಈಗಷ್ಟೇ ಒಂದು ಮಳೆ ಬಂದಿತ್ತು. ಹೀಗಾಗಿಯೇ ಒಂದು ಇಲ್ಲಿ ಸ್ವಲ್ಪ ಟ್ರಾಫಿಕ್ನ ಸಮಸ್ಯೆ ಉದ್ಭವ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಮಳೆ ಬಂದಂತ
ಇರುವಂತಹ ಸಂದರ್ಭಗಳಲ್ಲಿ ಟೂ ವೀಲರ್ಸ್ ವೆಹಿಕಲ್ಸ್ಗಳು ಎಲ್ಲರೂ ಕೂಡ ಎಲ್ಲಾದ್ರೂ ಇರುವಂತಹ ಜಾಗದಲ್ಲಿ ನಿಲ್ಲಿಸ್ಕೊಳ್ತಾರೆ. ಅದಾದ್ಮೇಲೆ ಒಟ್ಟಿಗೆ ಒಂದು ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗುತ್ತೆ. ಹೀಗಾಗಿಯೇ ನಗರದ ಅನೇಕ ಭಾಗಗಳಲ್ಲಿ ಒಂದು ಟ್ರಾಫಿಕ್ನ ಸಮಸ್ಯೆಯನ್ನು ಕೂಡ ಎದುರಿಸ್ತಾರೆ. ಇನ್ನು ಬೇಗ ಮನೆ ಸೇರ್ಕೊಳ್ಳೋಣ ಅನ್ನುವಂತಹ ಮಟ್ಟಿಗೆ ನೋಡೋದಾದ್ರೆ ಮನೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮನೆಗಳಿಗೆ ನೀರು ತುಂಬಿ ಅನಾಹುತಗಳು ಸಂಭವಿಸುತ್ತೆ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ರಸ್ತೆಗಳಲ್ಲೂ ಕೂಡ ಆ ಒಂದು ಹಳ್ಳಗಳು ಬಿದ್ದಿರುವಂತದ್ದು. ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ರಭಸವಾಗಿ ಮಳೆ ಬಂದಂತಹ ವೇಳೆಯಲ್ಲಿ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಹಾಕಿರುವಂತಹ ಒಂದು ಟಾರ್ನ ಒಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ಇದರಲ್ಲೇನೆ ಗೊತ್ತಾಗುತ್ತೆ. ಹೀಗಾಗಿಯೇ ಇಲ್ಲಿ ಅನೇಕ ಕಡೆಗಳಲ್ಲಿ ಟೌನ್ ಹಾಲು, ಮೆಜೆಸ್ಟಿಕ್ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಟಾರ್ ಸಮೇತ ಕಿತ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಹೀಗಾಗಿಯೇ ಬೆಂಗಳೂರಿಗೆ ಮಳೆ ಬಂದ್ರೆ ಮೊದಲೆಲ್ಲ ಜನರು ಮಳೆ ಬರ್ಲಪ್ಪ, ಬಿಸಿಲಿನ ಬೇಗೆ ಸಾಕಾಗಿದೆ ಅಂತಿದ್ರು. ಆದ್ರೆ ಈಗ ಮಳೆ ಯಾಕಾದ್ರೂ ಬರುತ್ತೆ ಅನ್ನುವಂತಹ ಒಂದು ಹಿಡಿ ಶಾಪವನ್ನ ಹಾಕೊಳ್ತಾರೆ. ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಸುಮ್ಮನೆ ಅಂತೂ ಹೋಗೋದಿಲ್ಲ, ಅನಾಹುತ ಮಾಡಿನೇ ಹೋಗೋದು. ಈಗಾಗಲೇ ಇಂದಿರಾನಗರ ಸೇರಿದಂತೆ ಅನೇಕ ಕಡೆಗಳಲ್ಲೂ ಕೂಡ ಮಳೆ ಹೆಚ್ಚಾಗಿಯೇ ಬರ್ತಿದೆ. ಸೊ ಇನ್ನೂ ಕೂಡ ಅಲ್ಲೆಲ್ಲರೂ ಮನೆಗಳಿಗೆ ನುಗ್ಗಿದಂತಹ ನೀರುಗಳು ಹೊರಗಡೆ ಬಂದಿಲ್ಲ. ನೀರನ್ನ ಹೊರ ಹಾಕುವಲ್ಲೇನೆ ಒಂದು ಜನರು ಆ ಒಂದು ದಿನನಿತ್ಯದ ಕೆಲಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇನ್ನು ಇದೇ ರೀತಿ ಪದೇ ಪದೇ ಒಂದು ಮಳೆ ರಿಪೀಟ್ ಆಗ್ತಾ ಹೋದ್ರೆ ಒಂದ್ ಕಡೆ ನೀರ್ನ ಹೊರ ಹಾಕುವಂತದ್ದು ಕೆಲಸದಲ್ಲಿ ಮುಳುಗಿದ್ರೆ ಮತ್ತೊಂದು ಕಡೆ ಮತ್ತೆ ಬಂದು ಎಲ್ಲಾ ನೀರು ಮತ್ತೆ ಮನೆಗಳಿಗೆ ಅಥವಾ ರಸ್ತೆಗಳಲ್ಲಿ ನಿಲ್ಲುತ್ತೆ. ಸೊ ಬೆಂಗಳೂರಿನ ಜನರ ಪರಿಸ್ಥಿತಿ ಹೇಳತಿರದಂತಾಗಿದೆ. ಯಾಕೆಂತ ಹೇಳಿದ್ರೆ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಾ ಬಂದ್ರೆ ಮತ್ತೊಂದು ಕಡೆಯಿಂದ ನೀರು ತುಂಬಿಕೊಳ್ತಾ ಬರುತ್ತೆ. ಸೊ ಈ ರೀತಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬೆಂಗಳೂರು ಹೊಂದಿದೆಯಾ ಅನ್ನುವಂತಹ ಶಾಕಿಂಗ್ ನ್ಯೂಸೇ ಇಲ್ಲಿ ಇರುವಂತದ್ದು. ಆ ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಈ ಬಾರಿ ಅನೇಕ ಮಳೆಯಿಂದ ಅನಾಹುತ ಆಗಿರುವಂತದ್ದು. ಸೊ ಈಗ ಸ್ವಲ್ಪ ಮಳೆರಾಯ ಬ್ರೇಕ್ ಅನ್ನ ಕೊಟ್ಟಿದ್ದಾನೆ. ಇನ್ನು ಸಂಜೆ ವೇಳೆಗೆ ಮತ್ತಷ್ಟು ಒಂದು ಮಳೆಯಾಗುವಂತಹ ಅಂದ್ರೆ ಮುಂದಿನ 3 ಗಂಟೆಗಳ ಕಾಲ ಕೂಡ ಮಳೆಯ ಆಗುವಂತಹ ಒಂದು ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಕೆಲಸ ಕಾರ್ಯಗಳಿಂದ ಮನೆಗೆ ಹೋಗುವಂತವರು ಬೇಗ ಹೋದ್ರೆ ಒಳ್ಳೇದು. ಈಗಾಗಲೇ ಐಟಿ ಕಂಪನಿಯವ್ರಿಗೂ ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದೆ. ಅದನ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಕೂಡ ಕೆಲಸ ಕಾರ್ಯಗಳಿಗೆ ಒಂದು ಹಾಜರಾಗಿರುವಂತದ್ದು ಇವತ್ತು. ಆದ್ರೆ ಆದಷ್ಟು ಬೇಗ ಮನೆಗೆ ಒಂದು ಸಂಜೆ ಆಗ್ತಿದ್ದಂತಹ ವೇಳೆಯಲ್ಲಿ ಹೆಚ್ಚು ಮಳೆಯಾಗುವಂತಹ ಕಾರಣದಿಂದ ಜನರು ಮನೆ ಸೇರ್ಕೊಳ್ಳೋದು ಒಳ್ಳೆಯದು. ಹಾಗೇನೆ ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ಗಳನ್ನ ಕೂಡ ತೆಗೆದುಕೊಳ್ಳುವಂತದ್ದು ಇರಬೇಕು. ಅರುಣ್, ಓಕೆ ಹಂಸ, ಹಾಗೆ ಕಾರ್ತಿಕ್ ಹೋಲ್ಡ್ ಆನ್, ಮಾತಾಡಿಸ್ತೀನಿ ನಿಮ್ಮನ್ನ. ಮಹಾಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಅಟ್ ಪ್ರೆಸೆಂಟ್ ಕೂಡ ಸಚಿವರ ಸಭಾಧ್ಯಕ್ಷರ ಮನೆ ಮುಂದಿನ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಇನ್ನು ಉಳಿದಂತಹ ಸ್ಥಳಗಳ ಪರಿಸ್ಥಿತಿ ಕೇಳೋದೇ ಬೇಡ. ಸರ್ಕಾರಿ ನಿವಾಸದ ರಸ್ತೆಯಲ್ಲಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿ 3 ಅಡಿ ರಸ್ತೆಯಲ್ಲಿ ನಿಂತ್ಕೊಂಡಿದೆ ನೀರು. 3 ಅಡಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಮುಂಭಾಗದ ರಸ್ತೆಯಲ್ಲಿ ವಾಹನಗಳನ್ನ ತೆಗೆದುಕೊಂಡು ಹೋಗೋಕೆ ಆಗದಂತಹ ಸ್ಥಿತಿ ಇದೆ. ನೋಡ್ತಾ ಇದ್ದೀವಿ. ಸ್ಪೀಕರ್ ಯುಟಿ ಖಾದರ್ ಅವರ ಸರ್ಕಾರಿ ನಿವಾಸದ ಮುಂದೆ ನಿಂತ್ಕೊಂಡಿದ್ದಂತಹ ನೀರು. ಈಗ ಯುಟಿ ಖಾದರ್ ಅವರು ಇನ್ ಕೇಸ್ ಈ ಸರ್ಕಾರಿ ನಿವಾಸಕ್ಕೆ ಬರಬೇಕು ಅಂತ ಇದ್ರೆ ಈ ತಗ್ಗು ಏನು ನೀರು ನಿಂತ್ಕೊಂಡಿದೆ, ಯಾವ ಪ್ರಮಾಣದಲ್ಲಿ ನಿಂತ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ತಗ್ಗಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿನೇ ಅವ್ರ ವೆಹಿಕಲ್ ಹೋಗ್ಬೇಕು. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಇದ್ದಾರೆ. ಕಾರ್ತಿಕ್, ಬೆಂಗಳೂರು ಇಡೀ ಬೆಂಗಳೂರು ಮಲೆನಾಡು ಆಗಿ ಪರಿವರ್ತನೆ ಆಗ್ತಾ ಇರುವಂತದ್ದನ್ನ ನೋಡ್ತಾ ಇದೀವಿ ನಾವು. ಇಟ್ಸ್ ಓಕೆ, ಬಿದ್ದಿರುವಂತಹ ಮಳೆ ಪ್ರಮಾಣ ಜಾಸ್ತಿ ಆಗಿದೆ. 100ಕ್ಕಿಂತ ಹೆಚ್ಚಿನ ಮಿಲಿಮೀಟರ್ನಲ್ಲಿ ಬೆಂಗಳೂರಿನಾದ್ಯಂತ ಮಳೆ ಬಿದ್ದಿದೆ. ಬಟ್ ಆಗ್ಬೇಕಾದಂತಹ ಎಲ್ಲಾ ಕೆಲಸಗಳು ಸರಿಯಾಗಿ ನಿಭಾಯಿಸಿದ್ರೆ ಮಾಡಿದ್ರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅದು ಮಿನಿಸ್ಟರು, ಸಭಾಧ್ಯಕ್ಷರ ಮನೆಗೂ ಕೂಡ ಆ ಶಾಪ ತಟ್ತಾ ಇದೆ. ನೋಡ್ತಾ ಇದ್ದೀವಿ ನಾವು. ಖಂಡಿತ ಅರುಣ್, ಮಹಾಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ವ್ಯಾಪಕವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಾನಾ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸಿರುವಂತದ್ದು. ಸದ್ಯ ನಾನೀಗ ಜಯಮಾಲ್ ರಸ್ತೆಯಲ್ಲಿ ಇರತಕ್ಕಂಥ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನ ಮುಂಭಾಗದಲ್ಲಿದ್ದೀನಿ. ಈ ಒಂದು 7 ಮಿನಿಸ್ಟರ್ ಕ್ವಾರ್ಟರ್ಸ್ ನ ಮುಂಭಾಗದ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿಯ ಪರಿಸ್ಥಿತಿ ಇಲ್ಲಿ ಇದೆ ಅನ್ನುವಂಥದ್ದನ್ನ. ಮುಂಭಾಗದ ರಸ್ತೆಯಲ್ಲಿ 3 ಫೀಟ್ನಷ್ಟು ನೀರು ನಿಂತಿರುವಂತದ್ದು. ವಾಹನ ಸಂಚಾರವೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೀರಿನಲ್ಲೇ ವಾಹನಗಳು ಕೂಡ ಸಂಚಾರವನ್ನ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ನಾವು, ಈ ಮಟ್ಟಿಗೆ ಇಲ್ಲಿ ನೀರು ನಿಲ್ಲೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ. ಯಾಕೆಂತಂದ್ರೆ ಇಲ್ಲಿ ಇರುವಂತಹ ಚರಂಡಿಯಲ್ಲಿರ್ತಕ್ಕಂಥ ಹೂಳನ್ನ ತೆಗೆದೇ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯ ನೀರು ಎಲ್ಲೂ ಕೂಡ ಹೋಗೋದಕ್ಕಾಗದೆ ರಸ್ತೆಯಲ್ಲಿ ನಿಂತಿದೆ.
BBMP ಅಧಿಕಾರಿಗಳು ಜಂಬವನ್ನ ಕೊಚ್ಕೊಂತಾರೆ. ಮಳೆಗಾಲದ ಪೂರ್ವದಲ್ಲಿಯೇ ನಾವು ಸಾಕಷ್ಟು ಭಾಗದಲ್ಲಿ ಅಂದ್ರೆ ಚರಂಡಿಗಳ ಹೂಳನ್ನ ಎತ್ತಿ ಕ್ಲೀನ್ ಅನ್ನ ಮಾಡಿದ್ದೇವೆ. ಮಳೆಗಾಲದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಅವರು ಯಾವ ಮಟ್ಟದ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು 7 ಮಿನಿಸ್ಟರ್ ಕ್ವಾರ್ಟರ್ಸ್ ನ ಮುಂಭಾಗದಲ್ಲಿ ಇರತಕ್ಕಂಥ ರಸ್ತೆಯನ್ನ ನಾವು ನೋಡಿದ್ರೆ ಈಗ ಅನಾವರಣ ಆಗ್ತಾ ಇರುವಂತದ್ದು. ಇವರ ಕಾರ್ಯವೈಖರಿ, ಇವರ ಕೆಲಸ ಯಾವ ರೀತಿಯದ್ದು ಅನ್ನುವಂಥದ್ದು ಇಲ್ಲಿ ಅನಾವರಣ ಆಗ್ತಾ ಇದೆ. ಕಳೆದ 1 ಗಂಟೆ ಏನು ಮಳೆ ಸುರಿಯಿತು, ಆ ಒಂದು ಮಳೆಯ ನೀರು ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿಯೇ ನಿಂತಿರುವಂತದ್ದು. ವಾಹನ ಸವಾರರು ಕೂಡ ಸಾಕಷ್ಟು ಪರಿತಪಿಸಬೇಕಾದಂತ ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರ ನಿವಾಸವೂ ಕೂಡ ಇಲ್ಲೇ ಇದೆ. ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಸರ್ಕಾರಿ ನಿವಾಸವೂ ಕೂಡ ಇಲ್ಲೇ ಇದೆ. ಬಹುಶಃ ಅವ್ರು ಯಾರು ಕೂಡ ಸರ್ಕಾರಿ ನಿವಾಸಕ್ಕೆ ಹೆಚ್ಚಾಗಿ ಬರದೇ ಇರುವಂತಹ ಕಾರಣಕ್ಕಾಗಿ ಅವರು ಇದರ ಬಗ್ಗೆ ಹೆಚ್ಚು ಲಕ್ಷ್ಯವನ್ನು ವಹಿಸದೇ ಇರಬಹುದು. ಯಾಕೆಂತಂದ್ರೆ ವಹಿಸಿಲ್ವಾ ಅಂತ ಅನ್ನುವಂತ ಒಂದು ಅನುಮಾನವೂ ಕೂಡ ಮೂಡ್ತಾ ಇದೆ. ಇಲ್ಲಿ ಓಡಾಡುವಂತ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ದ್ವಿಚಕ್ರ ವಾಹನ ಸವಾರರಂತೂ ಪರಿತಪಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇಲ್ಲಿ ಈ ಮಟ್ಟಿಗೆ ನೀರು ನಿಲ್ತಾ ಇದೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ನೀರು ಹೋಗೋದಕ್ಕೆ ಎಲ್ಲಿಯೂ ಕೂಡ ವ್ಯವಸ್ಥೆ ಇಲ್ಲ. ಇದು ನಮ್ಮ ಆಡಳಿತ ಯಂತ್ರದ ಅವ್ಯವಸ್ಥೆ ಅಂತಲೇ ಹೇಳ್ಬಹುದು. ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ, ಹೌದು ಸಹಜ. ಆದ್ರೆ ಮಿನಿಸ್ಟರ್ಗಳ ಮನೆ ಇರತಕ್ಕಂತ ಮುಂಭಾಗದ ರಸ್ತೆಯಲ್ಲಿಯೇ ಇವ್ರಿಗೆ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸೋದಕ್ಕಾಗಿಲ್ಲ ಅಂತಂದ್ರೆ ಇವರು ಸಾಮಾನ್ಯ ಜನರ ಮನೆಗಳಿಗೆ ನೀರು ನುಗ್ಗೋದನ್ನ ಹೇಗೆ ತಪ್ಪಿಸಬಹುದು ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಕೇವಲ 1-2 ಗಂಟೆಗಳಿಗೆ ಸುರಿದಂತ ಮಳೆಗೆ, ಈ ಒಂದು ಭಾಗದಲ್ಲಿ ಕಳೆದ 1-2 ಗಂಟೆಗೆ ಸುರಿದಂತ ಮಳೆಗೆ ಈ ಪರಿಯಾಗಿ ನೀರು ನಿಂತಿರುವಂತದ್ದು. ಕೇವಲ 3-4 ಫೀಟ್ನಷ್ಟು ನೀರು ನಿಂತಿದೆ. ಇದು ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗತ್ತೆ ಅನ್ನುವಂಥದ್ದು ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಅಂದ್ರೆ ಈ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆಯು ಕೂಡ ಇರುವಂತದ್ದು. ಅರುಣ್, ಖಂಡಿತವಾಗಿಯೂ ಈ ಒಂದು ರಸ್ತೆಯಲ್ಲಿ ಈ ಪರಿಯಾಗಿ ನೀರು ನಿಂತಿರುವಂತದ್ದು BBMP ಅಧಿಕಾರಿಗಳು ಗಮನಿಸಬೇಕಾಗಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಮುಂದಿನ 3-4 ಗಂಟೆಗಳ ಕಾಲವೂ ಕೂಡ ಅಂದ್ರೆ ಹವಾಮಾನ ಇಲಾಖೆ ಮಳೆ ಆಗುವಂತ ಮುನ್ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಲಾವೃತ ಆಗುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್. ಹಂಸ ಡೀಟೇಲ್ಸ್ಗೆ ನೋಡಿ, ಮಧ್ಯಾಹ್ನ ಆಗ್ತಾ ಇದ್ದಂಗೆ ಮತ್ತೆ ಮಳೆ ಆರ್ಭಟ ಶುರು ಆಗ್ಬಿಟ್ಟಿದೆ. ಆಗ್ಲೇ ಮೆಜೆಸ್ಟಿಕ್ ಕಾರ್ಪೊರೇಷನ್ ಸೇರಿದಂಗೆ ಹಲವು ಕಡೆಗಳಲ್ಲಿ ಮಳೆ ಸುರಿತಾನೆ ಇದೆ. 15 ನಿಮಿಷ ಸುರಿದ ಮಳೆಗೆ ಎಲ್ಲೆಲ್ಲೂ ಅವಾಂತರಗಳು ಸೃಷ್ಟಿಯಾಗಿದೆ. ಜಸ್ಟ್ 15 ನಿಮಿಷ ಬಂದಂತ ಮಳೆ ಅನೇಕ ಸಮಸ್ಯೆಗಳನ್ನ ಎಡೆ ಮಾಡಿದೆ. KR ಮಾರ್ಕೆಟ್ ಫ್ಲೈಓವರ್ ಮೇಲೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಫ್ಲೈಓವರ್ ಮೇಲೆ ಯಾವ ವೈಜ್ಞಾನಿಕತೆ ಮೇಲೆ ಫ್ಲೈಓವರ್ ನಿರ್ಮಾಣ ಆಯ್ತು? ಹಾಗಾದ್ರೆ ಈಗ ತಾನೇ ನೋಡಿದ್ದು ನಾವು 7 ಮಿನಿಸ್ಟರ್ ಕ್ವಾರ್ಟರ್ಸ್ ಮುಂದೆ ಯಾವ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡಿತ್ತು ಅಂತ. ಹರಿದು ಹೋಗೋದಕ್ಕೆ ಜಾಗನೇ ಇಲ್ಲ. ನಿಂತ ನೀರಲ್ಲಿ ವಾಹನ ಸವಾರರು ಪರದಾಡ್ತಾ ಇತ್ತು. ಫ್ಲೈಓವರ್ ಮೇಲೆ 2-3 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ಫ್ಲೈಓವರ್ ಮೇಲೆ ದೃಶ್ಯದಲ್ಲಿ ನೋಡಿ, KR ಮಾರ್ಕೆಟ್ ಮೇಲ್ಭಾಗದ ಅಲ್ಲಿರುವಂತಹ ಫ್ಲೈಓವರ್ ಆ ದೃಶ್ಯ ಇದು. ನೀರು ಹರಿದು ಹೋಗ್ತಾನೆ ಇಲ್ಲ. 15 ನಿಮಿಷ ಅಷ್ಟೇ ಅಲ್ಲ, 15 ದಿನ ಮಳೆ ಸುರಿದ್ರೂ ಕೂಡ ಈ ಪ್ರಮಾಣದಲ್ಲಿ ನೀರು ನಿರಂತರವಾಗಿರುತ್ತೆ. ಯಾಕಂದ್ರೆ ಈ ಪರಿಸ್ಥಿತಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯನ ಇಲ್ವಾ ಅನ್ನುವಂತಹ ಸಮಸ್ಯೆ ಕಾಡ್ತಾ ಇದೆ. ಯಾಕಂದ್ರೆ ನೋಡಿ, ಈ ರೀತಿಯಾಗಿ ಓಡಾಡ್ತಾ ಇದ್ರೆ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಫ್ಲೈಓವರ್ ಮೇಲೆ ಈ ಮಟ್ಟಿಗೆ ನೀರು ನಿಲ್ಲುತ್ತೆ ಅಂದ್ರೆ ನಿಜಕ್ಕೂ ಕೂಡ ನಮ್ಮ ವ್ಯವಸ್ಥೆಗೆ ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿರುವಂತಹ ಫ್ಲೈಓವರ್ನ ಚಿತ್ರಣ ಇದು ನೋಡಿ. ಯಾವ ಮಟ್ಟಿಗೆ ನೀರನ್ನ ತಳ್ಕೊಂಡು ಬರ್ತಾ ಇದೆ ವೆಹಿಕಲ್ಸ್ಗಳು. ದೊಡ್ಡ ಈ ಕಾರ್ ಮತ್ತೆ 4 ವೀಲರ್ ಗೂಡ್ಸ್ ವೆಹಿಕಲ್ಗಳು ಬಂದಾಗ 2-3 ಅಡಿ ನೀರು ನಿಂತ್ಕೊಂಡಾಗ ಅದನ್ನ ಆ ಫೋರ್ಸ್ಗೆ ತಳ್ಕೊಂಡು ಬರುತ್ತಾರೆ. ಅಕ್ಕಪಕ್ಕದಲ್ಲಿ 2 ವೀಲರ್ಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ ಆ ನೀರಿನ ಹೊಡೆತಕ್ಕೆ, ಆ ಸೆಳೆತಕ್ಕೆ. ಸೊ ಅವರು ಕೆಳಗೆ ಬಿದ್ದು ಅನಾಹುತಗಳಾಗುವಂತಹ ಅನೇಕ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಇದ್ದಾರೆ. ಶರಣು ಹಂಪಿ, KR ಮಾರ್ಕೆಟ್ ಮೇಲಿರುವಂತಹ ಒಂದು ಪ್ರಖ್ಯಾತಿಯನ್ನ ಪಡೆದಂತಹ ಒಂದು ಮೇನ್ ಆದಂತ ಮೇಲ್ ಸೇತುವೆ ಇದು. ಅದರ ಚಿತ್ರಣ ಈ ರೀತಿಯಾಗಿದೆ ಅಂದ್ರೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ. ಯಾವ ವೈಜ್ಞಾನಿಕತೆ ಮೇಲೆ ಇದನ್ನ ನಿರ್ಮಾಣ ಮಾಡಿದ್ರು ಅನ್ನೋದು ನಿಜಕ್ಕೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ನಮ್ಮ ಆಡಳಿತ ಯಂತ್ರವನ್ನ ನಾವು. ಅರುಣ್, ತುಂಬಾ ಸಿಂಪಲ್ ಥಿಯರಿ ಇರೋದು. ನಿಜವಾಗ್ಲೂ ಕೂಡ ಎಲ್ಲೆಲ್ಲಿ ಮೋರಿಗಳಿದಾವೆ ಅಲ್ಲಿ ಬ್ಲಾಕ್ ಆಗದೆ ಇರೋ ರೀತಿಯಾಗಿ ನೋಡಿಕೊಂಡ್ರೆ ಸಾಕು. ಅದು ಮಾನ್ಸೂನ್ ಪೂರ್ವವಾಗಿ ಇಂಜಿನಿಯರ್ಗಳು ಮಾಡಬೇಕಾದಂಥ ತಮ್ಮ ಆದ್ಯ ಕರ್ತವ್ಯ. ಆ ಆದ್ಯ ಕರ್ತವ್ಯ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ, ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ಇದೇ ರೀತಿಯಾದಂಥ ಸಿಚುವೇಶನ್. ಈಗ ನೋಡಿ, ಮಳೆ ಬಂದು 1 ಗಂಟೆ ಮೇಲೆ ಆಯಿತು, ಮಳೆ ಇಲ್ಲ. ಆದರೆ ನಿಮ್ಗೆ KR ಮಾರ್ಕೆಟ್ ದೃಶ್ಯ ತೋರಿಸ್ತಾ ಇರೋದು
ಫ್ಲೈಓವರಿಂದ ಕೆಳಗಡೆ ಬಂದರೆ ಎಸ್ ಪಿ ರೋಡ್ ಕಡೆ ಹೋಗ್ಬೇಕಾದ್ರೆ ಈಗ ಬಂದಿದ್ದಾರೆ, ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಮೋರಿ ಬ್ಲಾಕ್ ಆಗಿರೋದ್ರಿಂದಲೇ ನೀರು ಹೋಗ್ತಾ ಇಲ್ಲ. ಸೊ ಈಗ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ, ನೀರು ಸಹಜವಾಗಿ ಹೋಗುತ್ತೆ. ಈ ಕಾರ್ಯವನ್ನ ಮೊದಲೇ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇದ್ದಿಲ್ಲ. ರಸ್ತೆ ಮೇಲೆ ನೀರು ನಿಂತ್ಕೊಳ್ತಾ ಇದ್ದಿಲ್ಲ, ಟೂ ವೀಲರ್ ಬೀಳುವಂಥ ಸಿಚುವೇಶನ್ ಇರ್ತಿದ್ದಿಲ್ಲ, ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದ್ದಿಲ್ಲ. ಇದನ್ನ ಮೊದಲನೇ ಬಾರಿ ಅಲ್ಲ ಅರುಣ್, ಪ್ರತಿ ಸಾರಿನೂ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂಥ ಸಿಚುವೇಶನ್. ಈ ಕಾರ್ಯವನ್ನ ಈಗ ಇರುವಂಥ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಿಬಿಟ್ಟಿದ್ರೆ ಮುಗಿದೋಗಿತ್ತು. ಇನ್ನು ಫ್ಲೈಓವರ್ನ ಪರಿಸ್ಥಿತಿ ಬಂದರೆ ನಿಮಗೆ ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಏನಿದೆ, ಫ್ಲೈಓವರ್ನಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತವೆ ವೆಹಿಕಲ್ಗಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಅಂಥ ಸ್ಪೀಡ್ ಹೋಗುವಂಥ ವೆಹಿಕಲ್ಗಳ ಫ್ಲೈಓವರ್ ಏನಿದೆ ಅಲ್ಲಿ 2 ರಿಂದ 3 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಅದು ಕೂಡ ಇದೇ ರೀತಿಯಾಗಿ ಬ್ಲಾಕೇಜ್ಗಳಾಗಿರೋದು. ಮೋರಿ ನೀರು ಹೋಗ್ಲಿಕ್ಕೆ, ನಿಂತ ನೀರು ಹೋಗ್ಬೇಕಲ್ಲ, ಮೂವ್ ಆಗಬೇಕಲ್ಲ, ಹೋಗೋಕ್ಕೆ ಆಗದೇ ಇರೋ ರೀತಿಯಾಗಿ ಕಸ ಕಡ್ಡಿ ಎಲ್ಲದು ಕೂಡ ಬ್ಲಾಕ್ ಆಗಿಬಿಟ್ರೆ ಇನ್ನೇನಾಗತ್ತೆ. ಸೊ ಅದರ ಮೇಲೇ ಫುಲ್ ರ್ಯಾಶ್ ಡ್ರೈವಿಂಗನ್ನು ಮಾಡೋರು ಇದ್ದಾರೆ, ಟೂ ವೀಲರ್ನವರು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ KR ಮಾರ್ಕೆಟ್ ಮಾತ್ರ ಅಂತಲ್ಲ, ಅಥವಾ ಫ್ಲೈಓವರ್ ಮಾತ್ರ ಅಂತಲ್ಲ, ನಗರದ ಬಹುತೇಕ ಕಡೆ ಪದ್ಮನಾಭ ನಗರದಲ್ಲಿ ಕಾಂಪೌಂಡೇ ಬಿದ್ದಿದೆ. ಅದರ ಮೇಲೆ ವೆಹಿಕಲ್ಗಳು ಪಕ್ಕದಲ್ಲೇ ನಿಲ್ಲಿಸಿದ್ರು, ಆ ವೆಹಿಕಲ್ಗಳ ಮೇಲೂ ಕೂಡ ದೊಡ್ಡ ಬೃಹತ್ ಆದಂಥ ಮರ ಬಿದ್ದಿದೆ. ಇನ್ನೊಂದು ವಾರನೂ ಕೂಡ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ನೀಡಿದೆ. ಇವತ್ತು ಮತ್ತು ನಾಳೆ 2 ದಿನನೂ ಕೂಡ ಯೆಲ್ಲೋ ಅಲರ್ಟ್ ಇದೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ. ಕರಾವಳಿ ಭಾಗದ ಜಿಲ್ಲೆಗಳಿಗೆ ಇಂದು, ನಾಳೆ, ನಾಡಿದ್ದು ಅಂದರೆ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. 27ನೇ ತಾರೀಕು ಮುಂಗಾರು ಪೂರ್ವ, ಅಂದರೆ ಈಗ ಬರ್ತಿರೋದೆಲ್ಲದೂ ಕೂಡ ಮುಂಗಾರು ಪೂರ್ವ ಮಳೆ. ವಾಡಿಕೆಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿದೆ ಅಂತೇಳಿ ಈಗ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ. ಎಂಟರ್ ಕೂಡ ಆಗುತ್ತೆ, ಅಂದರೆ ಗ್ಯಾಪ್ ಕೂಡ ಕೊಡೋದಿಲ್ಲ ನಿಮಗೆ. ಮುಂಗಾರು ಪೂರ್ವ ಮಳೆ ಏನಿದೆ ಹಂಗೆ ಕಂಟಿನ್ಯೂಸ್ ಆಗಿ 27ನೇ ತಾರೀಕು ಅಂದರೆ 5 ದಿನ ಮುಂಚಿತವಾಗಿ ಮುಂಗಾರು ಕೂಡ ಬರುತ್ತೆ. ಮುಂಗಾರು ಪೂರ್ವದ ಮಳೆಗೆ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಸಚಿವರಿಂದ ಆದಿಯಾಗಿಂದ ಎಲ್ರಿಗೂ ಕೂಡ ಶಾಕ್ ಆಗೋಗಿದೆ. ಬೆಂಗಳೂರು ಮುಳುಗ್ ಹೋಗ್ತಾ ಇದೆ ಅಂತೇಳಿ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಂತೂ ಇದು ಬ್ಯಾಡ್ ಬೆಂಗಳೂರು, ಗ್ರೇಟರ್ ಅಲ್ಲ, ಗ್ರೇಟೆಸ್ಟ್ ಆದ್ರೂ ಕೂಡ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗೋದಿಲ್ಲೇನೋ ಅಂಥೇಳಿ ಸಮಾಜ ಜಾಲತಾಣದಲ್ಲಿ ಚೀತು ಅಂಥೇಳಿ ಚೀಮಾರಿ ಹಾಕ್ತಾ ಇದ್ದಾರೆ. ಜನರು ಕಷ್ಟಪಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಿಮಗೆ ಮುಂಗಾರು ಮಳೆ ಶುರುವಾಗ್ತದೆ, ಇನ್ನು ಪರಿಸ್ಥಿತಿ ಹೇಗಿದೆಯೋ, ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅಂತೇಳಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಅರುಣ್, ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಲ್ಲಿ ಮಳೆ ಮುಂದುವರೆದಿದೆ, ಇದರ ಜೊತೆಗೆ ಅವಾಂತರಗಳು ಕೂಡ ಮುಂದುವರಿತಾ ಇದೆ. ಪದ್ಮನಾಭನಗರದ ಸರ್ಕಲ್ ಬಳಿ ಮರ ಕುಸಿತ ಆಗಿದೆ, ಮರ ಬಿದ್ದು ಹೋಗಿದೆ. ಮರ ಉರುಳಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೃಹದಾಕಾರದ ಮರಗಳು ಧರೆಗುರುಳೋದು, ನೆಲಕ್ಕೆ ಬೀಳೋದು ಸಹಜ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಮತ್ತೊಂದು ಅಂತಹದ್ದೇ ಘಟನೆ. ಈ ಮರ ಬಿದ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮರ ಬಿದ್ದ ರಭಸಕ್ಕೆ ಕೆಳಗಿದ್ದಂಥ ಕಾರು ಸಂಪೂರ್ಣವಾಗಿ ಜಖಮಾಗೋಗಿದೆ. ನೋಡಿ ಯಾವ ರೀತಿಯಾಗಿ ಮರ ಕುಸಿದು ಬಿದ್ದಿದೆ ಅಂತ. ಮನೆ ಕಾಂಪೌಂಡ್, ಗೇಟ್, ಕಿಟಕಿಗಳಿಗೆ ಹಾನಿಯಾಗಿದೆ. ಮರ ಬಿದ್ದ ಪರಿಣಾಮ ಅಕ್ಕಪಕ್ಕದಲ್ಲಿ ಇದ್ದಂತಹ 2-3 ಮನೆಗಳಿಗೆ ಹಾನಿಯಾಗಿದೆ. ಪದ್ಮನಾಭನಗರದಲ್ಲಿ ಮರ ಬಿದ್ದಂತಹ ವಿಡಿಯೋ ನೋಡ್ತಾ ಇದ್ದೀವಿ ನಾವು. ಬೃಹದಾಕಾರದ ಮರ ಇದು, ಚಿಕ್ಕ ಪುಟ್ಟ ಮರ ಅಲ್ಲ. ನೋಡಿ ಯಾವ ರೀತಿಯಾಗಿದೆ. ಆ ಮರ ಬಿದ್ದ ಮೇಲೇ ಪಕ್ಕದಲ್ಲಿ ಮನುಷ್ಯರು ನಿಂತ್ಕೊಂಡೇನೆ, ಅದರ ಕಾಂಡನೇ ಅಷ್ಟು ದಪ್ಪ, ಒಬ್ಬ ಮನುಷ್ಯನ ಗಾತ್ರದಷ್ಟು ದಪ್ಪ ಇದೆ. ಕಾರುಗಳು ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿದೆ. ಮನೆಗಳಿಗೂ ಕೂಡ ಹಾನಿಯಾಗಿದೆ. ನಿನ್ನೆ ತಡರಾತ್ರಿ ಈ ಒಂದು ಘಟನೆ ಸಂಭವಿಸಿರೋದು. ಕಾಂಪೌಂಡ್ಗಳು ಕೂಡ ಬಿದ್ದೋಗಿದೆ. ಆ ಪ್ರಮಾಣದ ಬೃಹದಾಕಾರದ ಮರ ಬಿದ್ದಾಗ ಯಾವುದು ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಂದಿರಾನಗರ 2ನೇ ಹಂತದ ರಸ್ತೆಗಳಲ್ಲಿ ನೀರು. 3 ರಸ್ತೆಗಳಲ್ಲಿ ನೀರು ನಿಂತುಕೊಂಡಿದೆ. ಬಿಬಿಎಂಪಿ, BWSSB ವಿರುದ್ಧ ಜನಾಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ ಅಧಿಕಾರಿಗಳಿಗೂ ಕೂಡ ಇದು ಸಹಜ ಆಗ್ಬಿಟ್ಟಿದೆ. ನೀವು ಮಾತಾಡ್ತೀರಿ, ಇದನ್ನು ಫಸ್ಟ್ ಟೈಮ್ ಅಲ್ವಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಬಿಬಿಎಂಪಿ, BWSSB ವಿರುದ್ಧ ಜನಾಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯ ರಸ್ತೆಗಳಲ್ಲಿನೇ ನೀರು ನಿಂತ್ಕೊಂಡಿದೆ. ಬೀದಿಯಲ್ಲೇ ಚೇರ್ ಹಾಕೊಂಡು ಕುಳಿತುಕೊಂಡಿದ್ದಾರೆ ಜನ. ರೋಡ್ನಲ್ಲಿ ಕುಳಿತು ಪೇಪರ್ ಓದುತ್ತಾ ವಿನೂತನವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ನಮ್ಮ ಬದುಕು ಬೀದಿಗೆ ಬಂತು ಅಂತ ತೋರಿಸೋದಕ್ಕೆ ಈ ಮೂಲಕವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಜನ. ಕೊಳಚೆ ನೀರಲ್ಲಿ ಕುಳಿತುಕೊಂಡು ಟೀ ಕುಡಿದು ಪೇಪರ್ ಓದ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಆ ಜನ ಕುಂತಹ ಹಿಂಭಾಗದಲ್ಲಿರುವಂಥ ರಸ್ತೆ ಯಾವ ರೀತಿಯಾಗಿದೆ ನೋಡಿ. ಬೆಂಗಳೂರಲ್ಲಿ ಭಾರಿ ಮಳೆ ಎಫೆಕ್ಟ್ ತಟ್ತಾನೆ ಇದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್
ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ರೂಪೇನ ಅಗ್ರಹಾರ ಸಂಚಾರಣೆ ಬಂದ್ ಆಗಿ ಹೋಗ್ಬಿಟ್ಟಿದೆ. ಕಾರಣ ಜಲಾವೃತ ಆಗಿರುವುದು ರಸ್ತೆ. ಹೊಸೂರು ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತ ಆಗಿದೆ. ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗಿದೆ. ಈ ಕಾರಣದಿಂದ ಈಗ ಪರ್ಯಾಯ ಮಾರ್ಗವನ್ನ ಬಳಸಿ ಅಂತ ವಾಹನ ಸವಾರರಿಗೆ ಸೂಚನೆ ಕೊಡಲಾಗಿದೆ ಈ ಭಾಗದ ಜನತೆ. ಆದ್ರೆ ಅಲ್ಲಿರುವಂತಹ ಟ್ರಾಫಿಕ್ ಜಾಮ್ ಬೆಂಗಳೂರಿನ ಬೇರೆ ಕಡೆಗೆ ಹೋಲಿಕೆ ಮಾಡಿದ್ರೆ ತುಸು ಜಾಸ್ತಿನೇ ಇರುತ್ತೆ. ಅಲ್ಲೇನೆ ಈ ರೀತಿಯಾಗಿ ಸಮಸ್ಯೆಗಳು ಉದ್ಭವ ಆಗಿರೋದು. ಮೆಟ್ರೋ ಕಾಮಗಾರಿಗಾಗಿ ಡ್ರೈನೇಜ್ ಲೈನ್ ಬಂದ್ ಆಗಿದೆ. ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಈಗ BMRCL ಇಂಜಿನಿಯರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ರಾಮಲಿಂಗಾರೆಡ್ಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೆ ಸಿಲ್ಕ್ ಬೋಟ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡಿ. ಕೆರೆಯಲ್ಲಿ ಈ ಬೋಟ್ಗಳನ್ನು ತೆಗೆದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಇರುತ್ತಲ್ಲ, ಕಾಣಸಿಗುತ್ತಲ್ಲ ಚಿತ್ರಣ, ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಲಾರಿ, ದೊಡ್ಡ ದೊಡ್ಡ ವೆಹಿಕಲ್ಗಳೇ ನಿಧಾನಗತಿಯಲ್ಲಿ ಸಾಗಬೇಕಾದಂತಹ ಪರಿಸ್ಥಿತಿ ಇದೆ. ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಈ ಸಾಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇದೀಗ ನಾನು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು. BMRCL ನಿಂದ ಕೈಗೊಂಡಿರ್ತಕ್ಕಂಥ ಈ ಒಂದು ಮೆಟ್ರೋ ಕಾಮಗಾರಿಯಿಂದಾಗಿ ಈ ಒಂದು BTM ಲೇಔಟ್ ನಿಂದ HSR ಲೇಔಟ್ ಕಡೆ ಇರ್ತಕ್ಕಂಥ ಈ ಒಂದು ರಸ್ತೆ ಸಂಚಾರ ಫುಲ್ ಬಂದ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಪಿಲ್ಲರ್ಗಳನ್ನು ನಿರ್ಮಾಣ ಮಾಡುವಂಥ ಒಂದು ನಿಟ್ಟಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಡ್ರೈನೇಜ್ ಲೈನೇಜನ್ನು ಈ ಒಂದು ಏನು BMRCL ಸಿಬ್ಬಂದಿ ಈ ಒಂದು ಡ್ರೈನೇಜ್ ಲೈನನ್ನು ಮುಚ್ಚಿರ್ತಕ್ಕಂಥದ್ದು. ಇದರಿಂದಾಗಿ ತಡರಾತ್ರಿ ಸುರಿದಿರ್ತಕ್ಕಂಥ ಒಂದು ಧಾರಾಕಾರ ಮಳೆಗೆ ಇವತ್ತು ಏನು ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಜಂಕ್ಷನ್ನಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆ ಜಲಾವೃತಗೊಂಡಿರ್ತಕ್ಕಂಥದ್ದು. ಏನು ಇವತ್ತು ನೀರು ಮತ್ತಷ್ಟು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಏನು ರಸ್ತೆ ಸಂಚಾರ ಫುಲ್ ಬಂದ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಕೆಲವೊಂದು BMTC ಬಸ್ಗಳು ಮತ್ತೊಂದು ಕಡೆಗೆ ವಿವಿಧ ರೀತಿಯಾದಂಥ ವಾಹನಗಳು ಇಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಮುಳುಗಡೆ ಆದಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡಿರ್ಬೋದು. ಮತ್ತೊಂದು ಕಡೆಗೆ ಪಾದಾಚಾರಿಗಳು ಕೂಡ ಅಂದರೆ ಪ್ರಯಾಣಿಕರು ಕೂಡ ಇತ್ತ ಬರುವಂಥ ರಸ್ತೆಯನ್ನು ದಾಟುವಂಥದ್ದಕ್ಕೂ ಕೂಡ ಒಂದು ರೀತಿ ಹರಸಾಹಸ ಪಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಕಾಲೇಜು ವಿದ್ಯಾರ್ಥಿನಿಯರು, ಉದ್ಯೋಗಿಗಳು, IT-BT ಕಂಪನಿಗಳೇ ತೆರಳುವಂಥ ಉದ್ಯೋಗಿಗಳು ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ನಿಗದಿತ ಸಮಯಕ್ಕೆ ಕಚೇರಿಗಳಿಗೆ ತಲುಪೋದಕ್ಕೆ ಒಂದು ರೀತಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ BBMP ಅಧಿಕಾರಿಗಳು ಕೂಡ ಈ ಒಂದು ನೀರನ್ನು ಹೊರಹಾಕುವಂಥ ಒಂದು ನಿಟ್ಟಲ್ಲಿ ಒಂದು ಹರಸಾಹಸ ಪಡುವಂಥ ಒಂದು ಸನ್ನಿವೇಶವು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಒಂದು ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಒಂದು ಕಡೆ ಏನು ಟ್ರಾಫಿಕ್ ಪೊಲೀಸು ಮತ್ತು ಖಾಸಗಿ ಪೊಲೀಸ್ನವರು ಒಂದು ರೀತಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ BMRCL BBMP ಅಧಿಕಾರಿಗಳು ನೀರನ್ನು ಹೊರಹಾಕುವಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಇದಿಷ್ಟು ಇಲ್ಲಿ ಕಂಡುಬರ್ತಾ ಇರತಕ್ಕಂಥ ಒಂದು ದೃಶ್ಯ. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬನ್ನೇರುಘಟ್ಟ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಬನ್ನೇರುಘಟ್ಟ ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡಿದೆ ನೋಡಿ. ಒಂದಲ್ಲ ಎರಡಲ್ಲ, ಬೆಂಗಳೂರಿನ ಬಹುತೇಕ ಏರಿಯಾಗಳು ಕೂಡ, ಯಾವುದೇ ಏರಿಯಾ ತಗೊಳ್ಳಿ ನೀವು ಎಕ್ಸಾಂಪಲ್ ಆಗಿ, ಎಲ್ಲ ಕಡೆಯೂ ಕೂಡ ನೀರು. ಅಲ್ಲಿನ ದೃಶ್ಯಗಳನ್ನ ನಾವು ಒಂದೊಂದಾಗಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಯಾವ ಏರಿಯಾದಲ್ಲಿ ಪರಿಸ್ಥಿತಿಗಳು ಇದೆ, ಮಳೆ ತಂದಂತಹ ಅವಾಂತರಗಳು ಹೇಗಿದೆ ಅಂತ. BMTC ಬಸ್ ಒಳಗೆ ನೀರು ನುಗ್ಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ದೃಶ್ಯದಲ್ಲಿ ನೋಡಬಹುದು ನೀವು. ಇದು BMTC ಬಸ್. ಅದು ರೋಡಲ್ಲಿ ಹರಿತಾ ಇರುವಂತ ನೀರು ತರ ಏನು ಕಾಣಿಸ್ತಾ ಇದೆ, BMTC ಬಸ್. ಈ ಬಸ್ಸು ರೋಡ್ ಮೇಲೆ ಹೋಗ್ತಾ ಇರುವಂತದ್ದು, ರಸ್ತೆ ಮೇಲೆ, ರಸ್ತೆಯಲ್ಲಿ ನಿಂತಹ ನೀರು ಆ ಡೋರ್ನ ಲೆವೆಲ್ಗಿಂತ ಜಾಸ್ತಿ ಹರಿತಾ ಇರೋ ಕಾರಣದಿಂದ ಬಸ್ ಒಳಗೆ ಬಂದ್ಬಿಟ್ಟಿದೆ. ಬಸ್ನಲ್ಲಿ 2-3 ಅಡಿ ನೀರು ನಿಂತಿದೆ. ಇದು ಬೆಂಗಳೂರಿನ ಮಡಿವಾಳ ಅಂಡರ್ ಪಾಸ್ ಜಲಾವೃತ ಆಗಿದೆ. ಅಂಡರ್ ಪಾಸ್ ನಲ್ಲಿ ವಾಹನ ಸಂಚಾರ ಸ್ಥಗಿತ ಆಗಿದೆ. ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೊಸೂರು ರಸ್ತೆ ಕಡೆ ನಿಧಾನಗತಿಯ ವಾಹನ ಸಂಚಾರ ನಡೀತಾ ಇದೆ. ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅದರ ಎಫೆಕ್ಟ್ ಎಲ್ಲ ಕಡೆ ತಟ್ತಾ ಇದೆ. ಟ್ರಾಫಿಕ್ ಜಾಮ್ ಸರ್ವೇ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಇರುತ್ತೆ. ಮಳೆ ಬಂದಾಗ ಅದರ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈಗ ಈ ನೆರೆ ಪ್ರವಾಹದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ನ ಪ್ರಮಾಣ ಜಾಸ್ತಿ ಆಗೋದ್ರ ಜೊತೆಗೆ ದುಪ್ಪಟ್ಟಾಗಿದೆ. ನೋಡ್ತಾ ಇದ್ದೀವಿ ಅದನ್ನು.
ಸದ್ಯಕ್ಕೆ ಆತಂಕಕಾರಿ ಬೆಳವಣಿಗೆ ಅಂದ್ರೆ ರಾಜ್ಯದಲ್ಲಿ ಈ ವಾರವೂ ಕೂಡ ಮಳೆ ಮುನ್ಸೂಚನೆ ಇದೆ. ಇದನ್ನ ಹೇಗೆ ತಡೆದುಕೊಳ್ಳುತ್ತೆ ಬೆಂಗಳೂರು? ಇವತ್ತು ಮತ್ತು ನಾಳೆ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಂದ್ರೆ ಇವತ್ತು ಮಳೆ ಬರುತ್ತೆ, ನಾಳೆಯೂ ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಮಳೆಯಾಗತ್ತೆ ಅಂತ ಹೇಳ್ತಾ ಇದೆ ಹವಾಮಾನ ಇಲಾಖೆ.